5-6 ವರ್ಷದಿಂದ ಡಯಾಬಿಟಿಕ್ ಇತ್ತು. ಸ್ಟಾರ್ಟಿಂಗಲ್ಲಿ 380+ ಇತ್ತು. ಅದನ್ನು ನಾನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಮೆಡಿಸಿನ್ನು ಅದೆಲ್ಲ ತಗೊಂಡು, ಬೇರೆ ಸಪ್ಲಿಮೆಂಟ್ರಿ ಫುಡ್ ಎಲ್ಲ ತಗೊಂಡು ಇವಾಗ ನಾನು ಒಂದು ಕಂಟ್ರೋಲ್ ಲೆವೆಲಲ್ಲಿ ಇದ್ದೀನಿ. ಈಗ ಚೆಕ್ ಮಾಡಿದಾಗ ಒಂದು ಆವರೇಜ್ ಲಿಮಿಟಲ್ಲಿ ಇದ್ದೀನಿ. ಅದರಿಂದ ನಾನು ಬೇರೆ ಬೇರೆ ಒಂದು ಡಯಾಬಿಟಿಕ್ ಸಂಬಂಧಪಟ್ಟ ಸಪ್ಲಿಮೆಂಟ್ರಿ ಫುಡ್ಗಳು ತಗೊಂಡು, ಪ್ಲಸ್ ಲೋ GI ರೈಸ್ ಅಂತ ಬರ್ತದೆ, ಗ್ಲೈಸೆಮಿಕ್ ಕಮ್ಮಿ ಇರೋಂಥ ಒಂದು ಅಕ್ಕಿನ ನಾವು ಡೈಲಿ ಯೂಸ್ ಮಾಡ್ತಾ ನೋಡಿ. ಇದು ಒಂದು ಲೋ GI ರೈಸ್ ಅಂತ, ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರುವಂಥ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ 52 ಇರೋವಂಥ ಒಂದು ಇದು ಆರ್ಗ್ಯಾನಿಕ್ ಅಕ್ಕಿ. ಇದನ್ನು ನಾವು ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಶುಗರ್ ಕಂಟ್ರೋಲಲ್ಲಿ ಇರ್ತದೆ. ಅದರಿಂದ ಇದನ್ನು ಡೈಲಿ ಯೂಸ್ ಮಾಡ್ತಾ ನಮ್ಮ ಒಂದು ಶುಗರ್ನ ಕಂಟ್ರೋಲ್ ಇಟ್ಕೊಂಡು, ಬೇರೆ ಸಪ್ಲಿಮೆಂಟ್ರಿ ಫುಡ್ ಎಲ್ಲ ನಾನು ತಗೊಂಡು ಈಗ ಆರಾಮಾಗಿ ಶುಗರ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಪ್ರೆಸೆಂಟ್ ಎಷ್ಟಿದೆ ಶುಗರ್? ಪ್ರೆಸೆಂಟ್ ಇವಾಗ ಫಾಸ್ಟಿಂಗ್ ಚೆಕ್ ಮಾಡಿದಾಗ 120, 125 ಈ ಥರ ಬ್ಯಾಲೆನ್ಸ್ ಆಗ್ತಾ ಇದೆ. ಬೇರೆ ಯಾರ ಸಿಂಪ್ಟಮ್ಸ್ ಇದೆಯಾ? ಬೇರೆ ಈಗ ಮೊದಲೇ ಕಾಲು ಉರಿ ಮತ್ತೆ ಮೂತ್ರ ಪದೇ ಹೋಗೋದು ಇದೆಲ್ಲ ಸಿಂಪ್ಟಮ್ಸ್ ಇತ್ತು. ಈಗ ನಾರ್ಮಲ್ ಆಗಿದ್ದೀನಿ. ಈಗ ಬೇರೆ ಯಾವ್ದು ತೊಂದರೆ ಇಲ್ದಂಗೆ ಆರಾಮಾಗಿದ್ದೀನಿ. ರೈಸ್ನ ಡೈಲಿ 1 ಟೈಮ್ ಇಲ್ಲ 2 ಟೈಮ್ ರೈಸ್ ಬೆಳೆಸ್ತೀನಿ. ಬೇರೆ ಟೈಮಲ್ಲಿ ಬೇರೆ ತರಕಾರಿ, ಸೊಪ್ಪು, ಪಲ್ಯ ಈ ಥರ ತರಕಾರಿ ಯೂಸ್ ಮಾಡಿ ಪ್ರೋಟೀನ್ ಇರೋಂಥ ಪದಾರ್ಥ ತಗೋತಾ ಇದ್ದೀನಿ. ಕಾರ್ಬೋಹೈಡ್ರೇಟ್ನ ಕಮ್ಮಿ ಮಾಡ್ತಾನೆ. ಅದರಿಂದ ಶುಗರ್ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಆಗಿದೆ.